ಈಗ ಜೋಗಿ ಪ್ರೇಮ್ ಅವ್ರನ್ನ ನಾವು ಗಾಯಕರಾಗಿ ನೋಡಿದ್ದೀವಿ, ನಿರ್ಮಾಪಕರಾಗಿ ನೋಡಿದ್ದೀವಿ, ನಿರ್ದೇಶಕರಾಗಿ ನೋಡಿದ್ದೀವಿ, ಒಳ್ಳೆ ಬರಹಗಾರರಾಗಿ ನೋಡಿದ್ದೀವಿ. ನಿಮಗೆ ಅವರಲ್ಲಿ ತುಂಬ ಬೆಸ್ಟ್ ಯಾವುದಂತ ಅನ್ನಿಸ್ತು? ಡೈರೆಕ್ಷನ್ ಅವ್ರ ಫೋರ್ಸೇ ಬೇರೆ. ಓಕೆ. ಆಮೇಲೆ ತುಂಬ ಜನ ಕೇಳ್ತಾರೆ ಅವ್ರಿಗೆ ಭಾಷೆನೇ ಬರಲ್ಲ, ಸಂಜಯ್ ದತ್ತು, ಶಿಲ್ಪಾ ಶೆಟ್ಟಿ ಇವ್ರನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಿದ್ರು ಅವರು ಅಂತ ಅಂದ್ಬಿಟ್ಟು. ಎಷ್ಟೋ ಸಲ ನಾವು ಎಕ್ಸ್ಪ್ಲೈನ್ ಮಾಡುವಾಗ ಫೇಲ್ ಆದ್ರೂ ಒಂದ್ಸಲ ಸೈಡಿಗೆ ಕಳ್ಸೋರು ನಮ್ಮನ್ನ. ಓಕೆ. ಬಂದ್ಬಿಟ್ಟು ಅವ್ರು ಆಕ್ಟ್ ಮಾಡ್ಬಿಟ್ಟು ತೋರಿಸ್ಬಿಡೋರು. ಮೇಡಮ್ ನೀವು ಹೀಗೆ ನಡ್ಕೊಂಡ್ ಬರ್ಬೇಕು, ನೀವು ಹೀಗೆ ಬಿಹೇವ್ ಮಾಡಬೇಕು, ನಿಮ್ ಲುಕ್ ಇಷ್ಟೇ ಇರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಸಂಜಯ್ ದತ್ ಅವ್ರು ಜಾಸ್ತಿ ಟೇಕ್ ಕೊಡಲ್ಲ, 1 ಟೇಕು ಅಷ್ಟೇ, ಇಲ್ಲ 2 ಟೇಕ್ಸ್ ಅಷ್ಟೇ ಕೊಡೋದು ಅಂತ ಅಂದ್ಬಿಟ್ಟು ಪ್ರೇಮ್ ಸರ್ಗೋಸ್ಕರ 10 ಟೇಕ್ ಎಲ್ಲ ಮಾಡಿಸಿದ್ದಾರೆ ಪ್ರೇಮ್ ಸರ್. ಇಲ್ಲ ಬಾಬಾ, ನನ್ನ ಕ್ಯಾರೆಕ್ಟರ್ ಈ ಥರ ಬಿಹೇವ್ ಮಾಡಬಾರ್ದು, ಅದು ಅವ್ರು ಈ ಥರನೇ ಮಾಡಬೇಕು ಅಂತ. ತುಂಬ ಜನ ನಮಗೆ ಶೂಟ್ ಶುರುವಾಗಿ ಎಲ್ಲ ಹೇಳೋರು, ಅವ್ರು ನೈಟ್ ಶೂಟೇ ಮಾಡಿಲ್ಲ, ತುಂಬ ವರ್ಷ ಆಗೋಯ್ತು ಅಂತ ಅಂದ್ಬಿಟ್ಟು. ಪ್ರೇಮ್ ಸರ್ ಹೋಗಿ ಮಾತಾಡ್ತಾರೆ, ಅವ್ರು ಆ ಥರ ಕಮ್ಯುನಿಕೇಟ್ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ಮಾಡೋಣ ಬಾಬಾ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅದರಲ್ಲಿ ನೀವು ಸಾಂಗಲ್ಲಿ ನೋಡಿರ್ಬೋದು, ಲೈಟ್ಗೆ ನೇತಾಕೊಂಡು ಹೋಗ್ತಾರೆ ಅವರು, ಫುಲ್ಲು ರೋಪ್ ಎಲ್ಲ ಹಾಕ್ಸಿದೀವಿ, ಈ ಏಜಲ್ಲಿ ಮಾಡಲ್ಲಪ್ಪ ಅವರು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಪ್ರೇಮ್ ಸರ್ ಹತ್ರ ಅಸಾಧ್ಯ ಅನ್ನೋದೇ ಇಲ್ಲ. ಯಾರಿದ್ರು ಮಾಡಿಸ್ತಾರೆ ಅವ್ರಿಗೆ. ಅವರು ಕೇಳಿದ್ರೆ ಹೇಳ್ತಾರೆ, ಮಗ ನಮ್ಮ ಪ್ರತಿಯೊಬ್ಬರಲ್ಲೂ ಶಿವಣ್ಣನೇ ನೋಡೋದು ನಾನು ಅಂತಾರೆ ಅವರು. ಶಿವಣ್ಣ ಹಂಗೆ, ನಾನು ಯಾವತ್ತು ಏನಾರು ಅಂದರೆ ಅವ್ರು ಯಾವತ್ತು ಮಗ ಏನು ಮಾಡಬೇಕು, ಹಂಗ ಮಗ ಮಾಡ್ಬಿಡೋಣ ಅಂತಾರೆ. ನಾನು ಪ್ರತಿಯೊಬ್ಬರಲ್ಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಾರೆ. ಆ ಥರ ಇವಾಗ ಎಕ್ಸಾಂಪಲ್ ಜೋಗಯ್ಯ ಒಂದು ಕೋರ್ಟ್ ಸೀನಲ್ಲಿ ಬಿದ್ದಿರೋ ಬೇರೆಯವರು ಚಪ್ಪಲಿ ತಗೊಂಡು ಶಿವಣ್ಣ ಎದೆಗೆ ಬಡ್ಕತಾರೆ. ಬೇರೆಯವ್ರಾಗಿರೋ ಆಪೋಸ್ ಮಾಡೋರೇನೋ ಏನೋ, ಬಟ್ ಶಿವಣ್ಣ ಏನು ಹೇಳಲಿಲ್ಲ ನನಗೆ ಅಂತಾರೆ ಪ್ರೇಮ್ ಸರ್. ಆರ್ಟಿಸ್ಟ್ ಆದರೂ ಅದನ್ನು ತಗೋಬೇಕು. ಜನ ಅನ್ಕೊಂಡ್ರು, ಥೋ ಏನು ಗುರು ಇವ್ನು ಈ ಸಿಚುವೇಶನಿಗೆ ಬಂದ್ಬಿಟ್ಟ ಮೆರ್ದೋನು ಜೋಗಿಲಿ, ಇವಾಗ ಈ ಸಿಚುವೇಶನಿಗೆ ಬಂದಲ್ಲ ಅಂತ ಮಾತಾಡೋರು, ಹಂಗೆ ಮಾತಾಡ್ಬೇಕು ಪಾತ್ರಗಳು ಅಂತ.